ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2009 ಮಾಡಲ್ದ ಒಂದು ಮಾರುತಿ ಓಮಿನಿ ವ್ಯಾನ್ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡು ಹೋದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನಿಸಿದ್ರೆ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ವೀಕ್ಷಕರೇ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ಇನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲಾಂದರೆ ವಿಡಿಯೋ ಕಾಮೆಂಟ್ ಬಾಕ್ಸಲ್ಲಿ ಇಲ್ಲ ವಿಡಿಯೋ ಕೆಳಗಡೆ ನಮ್ಮದೊಂದು ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿರ್ತೀವಿ. ಲಿಂಕ್ ನೀವು ಕಾಪಿ ಮಾಡಿಕೊಂಡು ಯೂಟ್ಯೂಬಲ್ಲಿ ಸರ್ಚ್ ಮಾಡಿಕೊಂಡ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ಎಲ್ಲ ಗಾಡಿಗಳ ಡೀಟೇಲ್ಸು ನಿಮಗೆ ಕಾಂಟ್ಯಾಕ್ಟ್ ನಂಬರು ಪ್ರತಿಯೊಂದು ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಅದರ ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಂಬಂದರೆ ಸೇಲಿಗಿರೋ ಗಾಡಿದು ಒಂದು ಇದರ ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ. ಈ ನಂಬರ್ಗೆ ಯಾರು ಕಾಲ್ ಮಾಡಿಬಿಡಿ, ನಾವು ರಿಸೀವ್ ಮಾಡೋದಿಲ್ಲ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬು, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಟ್ರೈ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ ಮೆಸೇಜ್ ಹಾಕಿ ಕಾಲ್ ಮಾಡ್ಕೋಬಿಡಿ. ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವ್ರ ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಅಪ್ಲೋಡ್ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಮಾರುತಿ ಓಮಿನಿನಾ? ಹೌದು ಸರ್, ಮಾರುತಿ ಓಮಿನಿ. ಎಷ್ಟು ಮಾಡಲಿ ಸರ್ ಅದು? 2009 ಸರ್. 2009 ಮಾಡಲು. ಓನರ್ ಎಷ್ಟು ಜನ? ಓನರ್ ನಾನು ಸಿಂಗಲ್ ಓನರ್ ಸರ್. ತಗೊಂಡಿದ್ದು ನಾನು ಸ್ಕೂಲ್ ಟ್ರಿಪ್ ಮಾಡಕ್ಕೆ ತಗೊಂಡಿದ್ದೆ. ಓಕೆ. ಅದನ್ನ ಮತ್ತೆ ಸ್ಕೂಲ್ ಟ್ರಿಪ್ ನನಗೆ ಅಡ್ಜಸ್ಟ್ ಆಗಿಲ್ಲ. ಸ್ಕೂಲ್ ಕಡೆನೇ ಸೇರ್ಕೊಬಿಟ್ಟೆ ಅಂತ. ಹಾಂ. ಗಾಡಿ ಚೆನ್ನಾಗಿದೆಯಲ್ಲ, ಮತ್ತೆ ನನಗೇನು ಯೂಸ್ ಇಲ್ಲ, ಅದು ಮಾರಕ್ಕೆ ಮಾಡೋಣ ಅಂದ್ಬಿಟ್ಟು ಅದು ಸೇಲ್ಗಿಟ್ಟಿದ್ದೀನಿ ಸರ್. ಓಕೆ, ಅಂದರೆ ಓನರ್ ನೀವೇನಾ? ಹೌದು ಓನರ್ ನಾನೇ. ಅದು ಇನ್ನೊಂದು ಸರಿ ಒಂದು ಸೇಲ್ ಮಾಡಿಬಿಟ್ಟಿದ್ದೆ ಆಲ್ರೆಡಿ. ಹಾಂ. ಅದು ಅವ್ರಿಗೆ ಡಾಕ್ಯುಮೆಂಟ್ಸ್ ಬರೋದು, RCಗೆ ಏನೋ RTO ಪ್ರಾಬ್ಲಮ್ ಇದೆ ಅಂತ ಲೇಟ್ ಮಾಡಿದ್ರು, ಅವ್ರು ಪ್ರೆಜರ್ ಮಾಡಿದ್ರು, ವಾಪಸ್ ಕೊಟ್ಬಿಡಿ ಅಂತ ಕೊಟ್ಬಿಟ್ರು ಅಷ್ಟೇ. ಓಕೆ, ಎಷ್ಟು ಹೊಡಿ ಸರ್ ಗಾಡಿ ಈಗ? ಗಾಡಿ ಕಳಿಸಿದ್ವಿ ನೋಡಿ ಸರ್, ರೀಡಿಂಗ್ ಎಲ್ಲ 79,000 ಚಿಲ್ಲರೆ ಓಡೋದು, 80 ಅನ್ಕೊಳ್ಳಿ. ಓಕೆ, ಎಲ್ಲ ಶೋರೂಮ್ ಸರ್ವಿಸಾ ಅಥವಾ ಹೊರಗಡೆನಾ? ಗೊತ್ತಿಲ್ಲ ಸರ್. ಅವರು ನಾನು ಹೊರಗಡೆ ಒಂದು ಸಾರಿ ಆಯಿಲ್ ಸರ್ವಿಸ್ ಮಾಡಿಸಿದ್ದೀನಿ. ಹಾಂ. ಅವರು ಶೋರೂಮಿಲ್ ಮಾಡಿದ್ದಾರೆ, ಅದ್ರ ಬಗ್ಗೆ ನಾವು ಮಾಹಿತಿ ತಗೊಂಡಿಲ್ಲ. ಓಕೆ, ಅಂದರೆ ಈಗ ಗಾಡಿ ಫಸ್ಟ್ ಚೆನ್ನಾಗಿದೆ. ಓನರ್ ಬೇರೆನಾ? ಹೌದೌದು, ಫಸ್ಟ್ ಓನರ್ ಬೇರೆ, ಸಿಂಗಲ್ ಓನರ್ ನಾನು ಬೇಕಂತ ತಗೊಂಡೆ. ಹ್ಞೂ. ಮತ್ತೆ ನಾನು ಸ್ಕೂಲ್ ಟ್ರಿಪ್ ಆಗಿಲ್ಲಲ್ಲ ಅಂದ್ಬಿಟ್ಟು, ಮತ್ತೆ ಇನ್ನು ಗಾಡಿ ಚೆನ್ನಾಗಿದೆ, ಮತ್ತೆ ನಮ್ಗೆ ನಿಲ್ಸ್ಕೊಳಕ್ ಪಾರ್ಕಿಂಗ್ ಪ್ರಾಬ್ಲಮ್ ಸ್ವಲ್ಪ. ಓಕೆ. ಅದಕ್ಕೆ ಕೊಟ್ಬಿಡೋಣ ಚೆನ್ನಾಗಿರೋಂಗೆ, ಮತ್ತೆ ಗಾಡಿ ನೆಂದಿಗಿಂದೆ ಹಾಳಾಗುತ್ತೆ ಅಂದ್ಬಿಟ್ಟು ಇಟ್ಟಿದ್ದೀನಿ. ಓಕೆ, ಅಂದರೆ ನೀವು ಬೇರೆಯವ್ರ ಹತ್ರ ತೊಗೊಂಡು ನಿಮ್ಮ ಹೆಸರು ಮಾಡಿಸ್ಕೊಂಡ್ರಲ್ಲ, ಹಂಗೆ ಹೊಡೆದಿದ್ರಾ? ಹೌದೌದು, ನನ್ನ ಹೆಸರು ಮಾಡ್ಕೊಂಡಿದ್ದೀನಿ. ಅದೊಂದು 3-4 ತಿಂಗಳಾಯ್ತು ಅಷ್ಟಕ್ಕೆ ನಮಗೆ ಸೆಕೆಂಡ್ ಓನರ್ ಆಯ್ತು. ಓಕೆ, ಈಗ ಗಾಡಿ ಪೆಟ್ರೋಲ್ ಒಂದೇನಾ? ಪೆಟ್ರೋಲ್ ಒಂದೇ ಸರ್, ಪ್ಯೂರ್ ಪೆಟ್ರೋಲ್. 5 ಸೀಟ್ರಾ 8 ಸೀಟ್ರಾ ಸರ್ ಅದು? 5 ಸೀಟ್ರ್ ಸರ್. ಓಕೆ, ಅಂದರೆ ನೀವು ಎಕ್ಸ್ಟ್ರಾ ಸೀಟ್ ಹಾಕ್ಸ್ಕೊಂಡಿರಾ? ಇಲ್ಲ ಸರ್, ಎಕ್ಸ್ಟ್ರಾ ಸೀಟು ಹಾಕ್ಕೊಂಡಿಲ್ಲ ಸರ್. ಅದು ನಾನು ಅದನ್ನೆಲ್ಲ ಮಾಡೋ ಅಷ್ಟರಲ್ಲೇ ಅದು ಸ್ಕೂಲ್ ಟ್ರಿಪ್ ಆಗಲ್ಲ ಅಂತ ಗೊತ್ತಾಯ್ತು. ಹಾಂ ಹಾಂ. ಆಮೇಲೆ ಮತ್ತೆ ಏನು ಮಾಡಿಸಿಲ್ಲ ಸರ್. ಅದಕ್ಕೆ ಒಂದು ಮೋಸ್ಟ್ಲಿ ಕಂಪ್ನಿ ಹೆಂಗೆ ಕೊಟ್ಟಿದ್ದಾರೆ ಅವರು ಹಂಗೆ ಇಟ್ಕೊಂಡಿದ್ದಾರೆ, ನಾನು ಎಕ್ಸ್ಟ್ರಾ ಏನು ಮಾಡಿಸಿಲ್ಲ. ವೀಲ್ ಕ್ಯಾಪ್ ಹಾಕೈತೆ. ಹ್ಞೂ. ಮತ್ತೆ ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ. ಮತ್ತೆ ಇದು ಡಿಸ್ಪ್ಲೇ ಅದೇನು ನಾನು ಚೆಕ್ ಮಾಡಿಸಿಲ್ಲ, ಅದು ಹಾಳಾಗಿದೆಯೋ ಏನೋ ಗೊತ್ತಿಲ್ಲ. ಅದೊಂದಿದೆ, ಅದು ರೆಡಿ ಮಾಡಿಸ್ಬೇಕು ಏನೋ, ನಾನು ವರ್ಕ್ ಮಾಡಿಲ್ಲ. ಹ್ಞೂ. ಇದೆ ಸರ್ ಗಾಡಿ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವಾ ಸರ್? ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವೆ ಸರ್? ಹಾಂ, ಎಲ್ಲ ರನ್ನಿಂಗ್ ಇದೆ. ಇನ್ನು 29ವರೆಗೂ FC ಇದೆ. ಹ್ಞೂ. ಇನ್ಶೂರೆನ್ಸು ನಮ್ದು 5-6 ತಿಂಗಳು ಇರ್ಬೋದು ಸರ್. ಓಕೆ, ಟೈರ್ಗಳು? ಟೈರ್ಗಳೆಲ್ಲ 80% ಇದೆ ಸರ್, ಟೈರ್ ಚೆನ್ನಾಗಿದೆ. ಓಕೆ, ಈಗ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆ ಇದಾವೆ ಒರಿಜಿನಲ್ಲು? ಹೌದೌದು, ಎಲ್ಲ ನಮ್ಮ ಕಡೆಯಲ್ಲಿ ಇದೆ. ಈಗ CC ಕಂಡೀಷನ್ ನೀವು ಕೊಡ್ತೀರಾ ಅಥವಾ ಓನರ್ ಕೊಡ್ತಾರಾ? ಇಲ್ಲ ಇಲ್ಲ, ಅದು ನಮ್ಮದೇ ಇನ್ಚಾರ್ಜ್, ಓನರ್ಗೂ ಅದಕ್ಕೆ ಸಂಬಂಧ ಇಲ್ಲ. ಅದು ನಮ್ಗೆ ಬೇಕಂತ ತಗೊಂಡು ನಮ್ಗೆ ಟ್ರಾನ್ಸ್ಫರ್ ಎಲ್ಲ ಆಗ್ಬಿಟ್ಟಿದೆ. ಸರಿ, ಗಾಡಿ ಇರೋದು ಎಲ್ಲಿ ಲೊಕೇಶನ್ನು? ಸರ್, ಇದು ಬೆಂಗಳೂರು JP ನಗರ 9th ಪ್ಲೇಸ್ ಅಂತ, ಅಂಜನಾಪುರ. ಓಕೆ ಸರ್, ಏನು ಹೇಳ್ತಾರೆ ಗಾಡಿಗೆ ರೇಟು? ಸರ್, ಅದು ನಾನು ಗಾಡಿ ಚೆನ್ನಾಗಿದೆ ಅಂತ ಕಾರಣಕ್ಕೆ ಸಿಂಗಲ್ ಓನರ್ ಅಂತ ಸ್ವಲ್ಪ ಜಾಸ್ತಿನೇ ಆಯಿತು. 190 ಆಯಿತು. ಹ್ಞೂ. ಸ್ವಲ್ಪ ಹೆಚ್ಚು ಕಮ್ಮಿ, ಒಂದು 5,000 ಹೆಚ್ಚು ಕಮ್ಮಿ ಕೊಟ್ಬಿಡೋದು ಸರ್ ಬಂದರೆ. ಎಷ್ಟು? 190 ಆಗಿದೆ. ಒಂದು 80, 85ಗಿನ 85, 80 ಲಾಸ್ಟ್ ಕೊಟ್ಬಿಡೋದು. ಹ್ಞೂ. ಸರ್, ಈಗ ಆ ಮಾಡಲು ಅಷ್ಟೊಂದು ರೇಟ್ ಇಲ್ಲ. ಹಾಂ ಸರ್. ನೀವು ತೊಗೊಬೇಕಾದಾಗಲೇ ಜಾಸ್ತಿ ತೊಗೊಂಡಿದ್ರೆ ನೀವು ಈಗ ಆ ರೇಟ್ ಹೇಳಿದ್ರೆ ಗಾಡಿ ಸೇಲ್ ಆಗೋ ಡೌಟ್ ಸರ್. ಸರ್, ಮಾಡಲು ಸ್ವಲ್ಪ ಕಡಿಮೆನೇ ಇದೆ, ಕರೆಕ್ಟ್, ನಾನು ಒಪ್ಕೋತೀನಿ. ಹಾಂ. ಬಟ್ ಅದು ನಾನು ಸುಮಾರು ಸಾರಿ ನಾನು ಬೇರೆ ಗಾಡಿಗಳೆಲ್ಲ ನೋಡಿದ್ದೀನಿ. 11, 12, 14 ಮಾಡಲಲ್ಲ. ಹ್ಞೂ.
ಇದು 9 ಮಾಡಲ್ ಥರ ಇಲ್ಲ, ಗಾಡಿ ಚೆನ್ನಾಗಿದೆ, ಎಲ್ಲಿ ರೆಸ್ಟ್ ಹಿಡ್ದಿಲ್ಲ. ಹ್ಞೂ ಮೈನರ್ ಸ್ವಲ್ಪ ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಒಂದು 2-3 ಕಡೆ ಒಂದು ಸಣ್ಣ ಪುಟ್ಟ ಒಂದು ಟಚ್ಅಪ್ಗಳಾಗೋದಂದ್ರೆ ಪೇಂಟ್ ಏನು ಟಚ್ಅಪ್ ಆಗಿಲ್ಲ, ಸ್ಕ್ರಾಚಸ್ ಸಣ್ಣ ಪುಟ್ಟ ಆಗಿದೆ. ಹ್ಞೂ ಹ್ಞೂ ಈಗ ವಿಡಿಯೋದಲ್ಲಿ ಹೆಂಗಿದೆಯೋ ಫೋಟೋ ವಿಡಿಯೋದಲ್ಲಿ ಹಂಗೆ ಇದೆ ಸರ್ ಗಾಡಿ. ನಾನು ಹೌದು. ಮಾಡ್ಲಿಕ್ಕಿಂತ ಗಾಡಿ ಚೆನ್ನಾಗಿದೆಯಲ್ಲ, ಸಿಂಗಲ್ ಓನರ್ ಗಾಡಿ, ಮತ್ತೆ ಗಾಡಿ ಹಾಳಾಗಿಲ್ಲ, ಒರಿಜಿನಲ್ ಪೇಂಟ್ ಇದೆ ಅಂತ ತಗೊಂಡಿದ್ದೆ. ಹ್ಞೂ ಸರಿ ಸರ್, ನೋಡಿ ಹೆಚ್ಚು ಕಮ್ಮಿ ಮಾಡಿ, ಯಾಕಂದರೆ ನೀವು ಅದೇ ಹಾಂ ರೇಟ್ ಸರ್. ಸೇಲ್ ಆಗಲ್ಲ. ಅದ್ರಲ್ಲಿ ಅದೇ ರೇಟ್ ಇಲ್ಲ ಸರ್, ನಾನು ಒಂದು 5-10 ಸಾವಿರ 10 ಸಾವಿರನೇ ಬಿಟ್ಟು 80 ಬಂದರೂ ಕೊಟ್ಬಿಡ್ತೀನಿ. ಹ್ಞೂ ಇನ್ನ ಪಾರ್ಟಿ ಬಂದು ಕುತ್ಕೊಂಡು ನಾವು 1,000-2,000 ಹೆಚ್ಚು ಕಮ್ಮಿ ಕೂಡ ನೆಗೋಷಿಯಬಲ್. ಪಾರ್ಟಿ ಬಂದರೆ ನಿಮ್ಮ ಕಡೆಯಿಂದ ಹ್ಞೂ ಹೆಚ್ಚು ಕಮ್ಮಿ ಕೊಟ್ಬಿಡ್ತೀನಿ. ಓಕೆ, ನಂಬರ್ ಇದೆ ಆಗಿಲ್ಲ ಸರ್? ಹಾಂ, ನಂಬರ್ ಇದೆ, ಹಾಕಿರಿ. ಸರಿ ಸರ್, ಓಕೆ.